ಬಿಲ್ಲರಂಗ ಭಾಷಾ ಸಿನಿಮಾಯಿಂದ ಎಕ್ಸ್ಕ್ಲೂಸಿವ್ ಆಗಿ ಒಂದು ಪೋಸ್ಟರ್ ಬಂತು. ಇದು ಬರೀ ನಾರ್ಮಲ್ ಪೋಸ್ಟರ್ ಅಲ್ವೇ ಅಲ್ಲ. ಇದ್ರ ಬಗ್ಗೆ ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡಿ ಮಾತಾಡೋಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಾವು ಬಿಲ್ಲರಂಗ ಭಾಷಾ ಸಿನಿಮಾ ಬಗ್ಗೆ ಸಾಕಷ್ಟು ಅಪ್ಡೇಟ್ಸ್ಗಳನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. ಆ ವಿಡಿಯೋಗಳನ್ನು ನೀವು ಇನ್ನೂ ನೋಡಿಲ್ಲ ಅಂದರೆ ನಮ್ಮ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಬಾಕ್ಸ್ನಲ್ಲಿ ಬಿಲ್ಲರಂಗ ಭಾಷಾ ಸಿನಿಮಾದ ಪ್ಲೇಲಿಸ್ಟ್ ಇದೆ, ಅಲ್ಲಿ ಎಲ್ಲ ವೀಡಿಯೋಸ್ ಕೂಡ ಇದ್ದಾವೆ. ಇತ್ತೀಚಿನ ವೀಡಿಯೋಸ್ಗಳನ್ನು ಕೂಡ ನಾವು ಅಪ್ಲೋಡ್ ಮಾಡಿದ್ದೇವೆ. ಹೋಗಿ ಅವುಗಳನ್ನು ನೋಡಿ ಹೆಚ್ಚಿನ ಅಪ್ಡೇಟ್ಸ್ಗಳಿಗೆ ಸಪೋರ್ಟ್ ಮಾಡಿ. ಎಲ್ಲ ಮಾಹಿತಿಗಳನ್ನು ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆದಾಗ ನಾವು ಮತ್ತೆ ವಿಡಿಯೋ ಮಾಡ್ತೇವೆ. ಇದೆಲ್ಲ ಅಫಿಷಿಯಲ್ ಆಗಿಯೇ ಅನ್ಅಫಿಷಿಯಲ್ ಇನ್ಫಾರ್ಮೇಷನ್ ನಾವು ಕಲೆಕ್ಟ್ ಮಾಡಿರೋದು. ಬಿಲ್ಲರಂಗ ಭಾಷಾ 2209 ಇಸ್ವಿಯಲ್ಲಿ ಪ್ರಪಂಚ ಹೇಗಿರುತ್ತೆ ಅನ್ನೋದನ್ನು ಅನೂಪ್ ಭಂಡಾರಿ ಅವರ ಡೈರೆಕ್ಷನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಈ ಸಿನಿಮಾಗೋಸ್ಕರ ಸುಮಾರು 9 ವರ್ಷಗಳು ಕಿಚ್ಚನ ಅಭಿಮಾನಿಗಳು ಕಾಯ್ಕೊಂಡಿದ್ದಾರೆ. ಇದು ಅನೂಪ್ ಭಂಡಾರಿ ಅವರ ಡ್ರೀಮ್ ಪ್ರಾಜೆಕ್ಟ್ ಕೂಡ. ಕಿಚ್ಚ ಸುದೀಪ್ ಅವರು ಈ ಒಂದು ಸಿನಿಮಾದಲ್ಲಿ ಯಾವ್ಯಾವ ಥರ ಕಾಣಿಸ್ಕೊಳ್ತಾರೆ, ಯಾವ್ಯಾವ ಆ್ಯಂಗಲಲ್ಲಿ ಕಾಣಿಸ್ಕೊಳ್ತಾರೆ, ಎಷ್ಟು ಕ್ಯಾರೆಕ್ಟರ್ ಇದ್ದಾವೆ ಎಲ್ಲದನ್ನು ಕೂಡ ನಾವು ಆಲ್ರೆಡಿ ನಿಮಗೆ ಹೇಳಿದ್ದೇವೆ. ಅದನ್ನು ತಿರ್ಗಾ ಮುರ್ಗಾ ಹೇಳೋದಕ್ಕೆ ಇಷ್ಟ ಇಲ್ಲ. ಸೊ ದಯವಿಟ್ಟು ಇಲ್ಲಿನೇ ಸ್ಕಿಪ್ ಮಾಡ್ತಾ ಇದ್ದೀನಿ. ಬನ್ನಿ ಹೊಸ ಟಾಪಿಕ್ ಬಗ್ಗೆ ನಾವು ಮಾತಾಡುವ. ಬಿಲ್ಲರಂಗ ಭಾಷಾ ಸಿನಿಮಾದ ಸೆಟ್ನಲ್ಲಿ ಅನೂಪ್ ಭಂಡಾರಿ ಅವರ ಡೈರೆಕ್ಷನ್ನಲ್ಲಿ ಬರ್ತಾ ಇರೋ ಈ ಒಂದು ಸಿನಿಮಾ ಬಗ್ಗೆ ಅನೂಪ್ ಭಂಡಾರಿ ಅವರು ಒಂದು ಹೊಸ ಪೋಸ್ಟನ್ನು ಹಾಕಿದ್ದಾರೆ. ಪೋಸ್ಟ್ ಹಾಕಿ ಏನು ಹಾಕಿದ್ದಾರೆ ಅದರ ಬಗ್ಗೆ ಸಂಪೂರ್ಣವಾಗಿ ನಾವಿಲ್ಲಿ ಡಿಸ್ಕಸ್ ಮಾಡುವ. ಹಾಗೆ ಅನೂಪ್ ಭಂಡಾರಿ ಅವರ ಕೈಯಲ್ಲೇ ಇರ್ತಾ ಇರೋದೇನು, ಹಾಗೆ ಅವರು ಬರೆದಿರೋ ಕ್ಯಾಪ್ಷನ್ಗೂ ಅವರ ಕೈಯಲ್ಲಿ ಇರ್ತಕ್ಕಂಥ ಸಿಂಬಲ್ಗೂ ವ್ಯತ್ಯಾಸ ಏನು, ಲಿಂಕ್ ಏನು, ಎಲ್ಲದನ್ನು ಕೂಡ ನಾವಿಲ್ಲಿ ಡಿಸ್ಕಸ್ ಮಾಡ್ತೀವಿ. ವಿಡಿಯೋ ಸಖತ್ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ, ಗಮನ ಇಟ್ಟು ಕೇಳಿ, ಯಾಕಂದರೆ ತುಂಬಾ ಮಜಾ ಇದೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅನೂಪ್ ಭಂಡಾರಿ ಅವರು ಎಕ್ಸಾಪ್ನಲ್ಲಿ ಈ ಥರ ಬರೆದು ಹಾಕಿದ್ದಾರೆ. ಆಫ್ಟರ್ ಎ ಗ್ರೀಡಿಂಗ್ ಶೆಡ್ಯೂಲ್ಡ್ ಅಮಿಡ್ ದ ಸ್ನೋ ಕವರ್ಡ್ ಮೌಂಟೇನ್ ಆಫ್ ಡೇಂಬಾಂಡಿ ವಿ ಆರ್ ಗೇರಿಂಗ್ ಅಪ್ ಟು ಎಂಟರ್ ದಿ ಲಾರ್ಜ್ ಗ್ರೇನ್ ಸಿ ಆಫ್ ದ್ವಾರಕಾ ಫ್ರಮ್ 24th ಆಗಸ್ಟ್ ಹಿಮದಿಂದ ಹರಿಸಿತ್ನತ್ತ. ಕ್ಯಾಪ್ಷನ್ನಲ್ಲಿ ಏನೇನು ಹೇಳಿದ್ದಾರೆ ಅಂತ ಫಸ್ಟ್ ನೋಡೋಣ ಬನ್ನಿ. 24th ಆಗಸ್ಟ್ನಿಂದ ಬಿಲ್ಲರಂಗ ಭಾಷಾ ಸಿನಿಮಾದ 3rd ಶೆಡ್ಯೂಲ್ ಶೂಟಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಅದಕ್ಕೂ ಮುಂಚೆ ಇಂಗ್ಲೀಷಲ್ಲಿ ಏನೇನೋ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಲ್ವಾ, ಅದನ್ನೊಂದ್ಸಲ ಕನ್ನಡದಲ್ಲಿ ಹೇಳ್ತೀನಿ ಬನ್ನಿ. ಹಿಂಬಡಿಯ ಹಿಮದಿಂದ ಆವೃತವಾದ ಪರ್ವತಗಳ ನಡುವೆ ಕಠಿಣ ವೇಳಾಪಟ್ಟಿಯ ನಂತರ ನಾವು ಆಗಸ್ಟ್ 24ನೇ ತಾರೀಕಿಂದ ದ್ವಾರಕಾದ ಹಚ್ಚ ಹಸಿರಿನ ಸೊಂಪಾದ ಹಸಿರನ್ನು ಪ್ರವೇಶಿಸಲು ಸಜ್ಜಾಗುತ್ತಿದ್ದೇವೆ. ಅಂದರೆ ಬಿಲ್ಲರಂಗ ಭಾಷಾ ಅಂತ 3 ಕ್ಯಾರೆಕ್ಟರ್ಗೋಸ್ಕರ 3 ಪ್ರಪಂಚನ ಅನೂಪ್ ಭಂಡಾರಿ ಅವರು ನಿರ್ಮಾಣ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಅವರು ಯಾವ ಪ್ರಪಂಚಕ್ಕೆ ಹೋಗ್ತಾ ಇದ್ದಾರೆ ಅನ್ನೋದನ್ನು ಮೆನ್ಷನ್ ಮಾಡ್ತಾ ಇದ್ದಾರೆ. ಹಿಮಾಲಯದಲ್ಲಿ ಶೂಟಿಂಗ್ನ ಕಂಪ್ಲೀಟ್ ಮಾಡಿ ಅವರು ಇವಾಗ ಹಸಿರು ಪ್ರಪಂಚಕ್ಕೆ ಹೊಸ ಶೂಟಿಂಗ್ ಶೆಡ್ಯೂಲನ್ನು ಮುಂದುವರಿಸೋದಕ್ಕೆ ಹೋಗ್ತಾ ಇದ್ದಾರೆ. ಅದು ಈ ಪ್ರಪಂಚ ಆಗಿರುತ್ತೆ. ಇದ್ರ ಬಗ್ಗೆ ನಾವು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ವಿ. ಇಲ್ಲಿರೋ ಲೋಗೋ ಬಗ್ಗೆ ನೀವು ಇನ್ನೂ ನೋಡಿಲ್ಲ ಅಂದರೆ ಆ ಒಂದು ವಿಡಿಯೋನ ನಮ್ಮ ಚಾನಲ್ನಲ್ಲೇ ಇದೆ, ದಯವಿಟ್ಟು ಹೋಗಿ ನೋಡಿ. ಬನ್ನಿ ಇವಾಗ ಆ ಒಂದು ಪೋಸ್ಟ್ನ ಡಿಸ್ಕ್ರೈಬ್ ಮಾಡುವ. ಇಲ್ಲಿ ಡೈರೆಕ್ಟರ್ ಅನೂಪ್ ಭಂಡಾರಿ ಅವರು ಒಂದು ಗದೆ ಥರ, ಒಂದು ದಂಡ ಥರ ಒಂದು ಕೋಲನ್ನು ಇಟ್ಕೊಂಡಿದ್ದಾರೆ. ಮೇಲ್ಭಾಗದಲ್ಲಿ ರಾಕ್ಷಸನಂತಹ ಭಯಾನಕ ಮುಖ ಕೂಡ ಕಾಣ್ತಾ ಇರುವಂತಹದ್ದು. ಅದರ ತಲೆ ಮೇಲೆ ಕಿರೀಟ ಮತ್ತು ಕೆಂಪು ರತ್ನ ಕೂಡ ಕಾಣ್ತಾ ಇದೆ. ಈ ಚಿತ್ರದಲ್ಲಿ ಶಕ್ತಿ ಮತ್ತು ರಕ್ಷಣೆ, ಒಂದು ಪುರಾತನ ಕಾಲದ ಮಿಶ್ರಣ ಕೂಡ ಇಲ್ಲಿ ಕಾಣ್ತಾ ಇದೆ. ಇಲ್ಲಿ ಕಿಚ್ಚ ಸುದೀಪ್ ರವರನ್ನ ನಾವು ಹಿಸ್ಟೋರಿಕಲ್ನಲ್ಲಿ ಕೂಡ ನೋಡೋ ಚಾನ್ಸಸ್ ತುಂಬಾನೇ ಇದೆ. ಆ ಒಂದು ಇಮೋಜಿನ ಹೇಳೋ ಪ್ರಕಾರ ಹಿಮ ಅಥವಾ ಚಳಿ ಅಂದರೆ ಡಿಂಬಾಡಿ ಪರ್ವತ ಅಂತ. ದ್ವಾರಕನ ಪ್ರವೇಶ ಮಾಡ್ತಾ ಇದ್ದೀವಿ ಅಂದರೆ ಹಸಿರು ವನವನ್ನು ಪ್ರವೇಶ ಮಾಡ್ತಾ ಇದ್ದೀವಿ ಅಂತ. ಅಂದರೆ ನಾನೇ ಹೇಳಿರೋ ಹಾಗೆ ಹಿಮದಿಂದ ಶೂಟಿಂಗ್ನ ಕಂಪ್ಲೀಟ್ ಮಾಡಿಕೊಂಡು ಹಸಿರಿನತ್ತ ಚಿತ್ರೀಕರಣಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ಗೋಸ್ಕರ ಏನು ಮಾಡಬೇಕು ಅಂತ ಗೊತ್ತಲ್ಲ, ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ಸಿನಿಮಾ ನಿಂತೋಯ್ತು ಅಂತ ಬೊಗಳೋ ನಾಯಿಗಳಿಗೆ ಸ್ವಲ್ಪ ತೋರಿಸಿ ಏನಾದರೂ. ಮತ್ತೆ ಸಿಗುವ. ಥ್ಯಾಂಕ್ ಯು.